ಗುರು ಸಿಗ್ಬೇಕು ರೀ. ಯಾವಾಗ ನಮಗೆ ಒಳ್ಳೆ ಗುರು ಸಿಗ್ತಾರೋ, ಒಳ್ಳೆ ಮಾರ್ಗದರ್ಶಕರು ನಮ್ಗೆ ಸಿಗ್ತಾರೋ, ಗುರಿ ಗಮನಗಳತ್ತ ಗಮನ ಇಡ್ತಾ ಬನ್ನಿ. ಗುರುದೃಷ್ಟಿ ಏನಾರ ಬಿತ್ತು ಅಂತ ಅಂದ್ರೆ ಈಗೇನ್ ಹೇಳಿದ್ದೆ, ನೀವು ಕಷ್ಟ ಪಡೋದ್ರಲ್ಲ ಅದೆಲ್ಲ ಸ್ವಲ್ಪ ಪಾಸಿಟಿವ್ ಎನರ್ಜಿಯಾಗಿ ತಗೊಳ್ತಾ ಹೋಗ್ಬೋದು. ನಮಸ್ಕಾರ, ರಿಲ್ಯಾಕ್ಸ್ ಟುಡೇಗೆ ಸ್ವಾಗತ. ನಾನು ರವಿ ಕಡೂರು. ಪ್ರತಿಯೊಬ್ಬರಿಗೂ ಕೂಡ ಗುರುಬಲ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಈಗ ಮದ್ವೆ ಮಾಡ್ಬೇಕಂದ್ರು, ಏನಾದ್ರು ಕೆಲಸ ಮಾಡ್ಬೇಕಂದ್ರು ಗುರುಬಲ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ. ಹಾಗಾದ್ರೆ ಈ ತುಲಾರಾಶಿಯವರಿಗೆ ಗುರುಬಲ ಇದೆಯಾ ಇಲ್ವಾ, ಮತ್ತು ಈ ತುಲಾರಾಶಿಯಲ್ಲಿ ನಕ್ಷತ್ರಗಳು ಬರುತ್ತೆ. ಈ 3 ನಕ್ಷತ್ರಗಳು ಯಾರ್ಯಾರಿಗೆ ಯಾವ ನಕ್ಷತ್ರ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಬ್ರಾಹ್ಮಣಿ ಅಂಜಲಿ ಅವರು ಕೂಡ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಪ್ರಮುಖವಾಗಿ ಗುರುಬಲ ಈ ಮದ್ವೆ ಆಗಿರ್ಬೋದು, ಕೆಲಸ ಕಾರ್ಯಗಳಾಗಿರ್ಬೋದು, ಗುರು ತುಂಬಾ ಆಕ್ಟಿವ್ ಆಗಿದ್ರೆ ಮಾತ್ರ ನಮ್ಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ತುಲಾರಾಶಿಯವರಿಗೆ ಗುರು ಚೆನ್ನಾಗಿದ್ದಾನ ಅನ್ನೋದನ್ನ ತಿಳಿಸ್ಕೊಡಿ. ಮತ್ತೆ ಈ ತುಲಾರಾಶಿಯವರಿಗೆ ಈ ನಕ್ಷತ್ರಗಳ ಬಗ್ಗೆ ಅದಂತೂ ತಿಳಿಸ್ಕೊಡಿ. ಖಂಡಿತ ತಿಳಿಸ್ಕೊಡ್ತೀನಿ. ತುಲಾರಾಶಿಯವರಿಗೆ ಕೆಲವು ನಕ್ಷತ್ರಗಳ ಅಧಿಪತಿಯಲ್ಲಿ ಬರ್ತಾ ಹೋಗುತ್ತೆ. ಯಾಕಂದ್ರೆ ಚಿತ್ತಾ ನಕ್ಷತ್ರದ 1ನೇ ಮತ್ತು 2ನೇ ಚರಣ, ಹಾಗೆ ಸ್ವಾತಿ ನಕ್ಷತ್ರದ 4 ಚರಣ ಅಂದ್ರೆ 4 ಪಾದಗಳು, ಹಾಗೆ ವಿಶಾಖ ನಕ್ಷತ್ರದ 1 ಮತ್ತು 2 ಮತ್ತೆ 3ನೇ ಚರಣಗಳು. ಹಂಗಾಗಿ ಈ ಚಿತ್ತಾ ನಕ್ಷತ್ರದ 2 ಪಾದಗಳು, ಹಾಗೆ ಸ್ವಾತಿ ನಕ್ಷತ್ರದ 4 ಪಾದಗಳು, ಹಾಗೆ ವಿಶಾಖ ನಕ್ಷತ್ರದ 3 ಪಾದಗಳು ಇವರಿಗೆ ನಕ್ಷತ್ರಗಳಾಗಿ ಬರುತ್ತೆ. ಹಾಗೆ ಇವರಿಗೆ ಆರ್ ಅನ್ನೋ ಅಕ್ಷರ ಮತ್ತೆ ಟಿ ಅನ್ನೋ ಅಕ್ಷರ ಹಾಗೆ ಬರುತ್ತೆ ಅನ್ನೋದನ್ನ ನಾವು ತುಲಾರಾಶಿಲಿ ನೋಡ್ಬೋದು. ಆದ್ರೆ ಹೆಚ್ಚು ಪವರ್ಫುಲ್ ಆಗಿರುವಂತದ್ದು ಆರ್ ಅನ್ನೋ ಅಕ್ಷರ ತುಲಾರಾಶಿಯವರಿಗೆ ಮೋಸ್ಟ್ ಸಕ್ಸಸ್ ಅನ್ನ ಕೊಡುತ್ತೆ. ಹಾಗೆ ತುಲಾರಾಶಿಯವರಿಗೆ ಗುರು ಚೆನ್ನಾಗಿದ್ದಾನ, ಗುರುವಿನ ಒಂದು ಬಲ ನನಗಿದ್ಯಾ, ಯಾಕೋ ನನಗಿನ್ನೋ ಮನೆ ತಗೊಳಕ್ ಆಗ್ತಿಲ್ಲಪ್ಪ, ಕಷ್ಟ ಆಗ್ತಿದೆ, ಇನ್ನೂ ನನಗೇನು ಮದುವೆ ಆಗ್ತಾ ಇಲ್ಲ, ಜಾಬ್ ಆಗ್ತಾ ಇಲ್ಲ ಅನ್ನೋರಿಗೆಲ್ಲ ಗುರುಬಲ ಬೇಕೇ ಬೇಕು. ಗುರುವಿನ ಸಾನ್ನಿಧ್ಯವಿಲ್ಲದೆ ನಾವೇನು ಏಳಿಗೆ ಆಗೋಕ್ ಸಾಧ್ಯ ಇಲ್ಲ ವೀಕ್ಷಕರೇ. ಗುರುವಿನ ಒಂದು ಆಶೀರ್ವಾದ, ಮುಂದೆ ನಮಗೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತೀವಿ. ಹಂಗಾಗಿ ಆ ಗುರುಗಳ ಒಂದು ಆಶೀರ್ವಾದದಿಂದ ನಾವು ಯಾವ ಎತ್ತರಕ್ಕಾದ್ರೂ ಬೆಳೀತಾ ಹೋಗ್ಬೋದು. ನೋಡಿ, ಪಾಠ ಹೇಳ್ಕೊಡುವಂತ ಮೊದಲನೇ ಪಾಠಶಾಲೆನೇ ನಮ್ಮ ತಂದೆ ತಾಯಿಗಳಾಗಿರ್ತಾರೆ. ತಾಯಿ ತನ್ನ ಮೊದಲನೇ ಅಕ್ಷರನ ಹಾ ಇಂದ ಶುರು ಮಾಡ್ತಾಳೆ, ಕೈ ಹಿಡಿದು ಅವಳದನ್ನ ಬರೆಸ್ತಾಳೆ. ಹಾಗಾಗಿ ತಾಯಿನೇ ನಮಗೆ ಮೊದಲ ಗುರು. ಅದಕ್ಕೆ ಮಾತೃ ದೇವೋಭವ ಅಂತ ಕರೆಯೋದು, ಪಿತೃ ದೇವೋಭವ ಅಂತ ಕರೆಯೋದು. ಹಾಗಾಗಿ ಮಾತೃ ಪಿತೃರ ಆಶೀರ್ವಾದ ಹಾಗೆ ಗುರುಗಳ ಆಶೀರ್ವಾದವಿಲ್ಲದೆ ಮನುಷ್ಯ ಏಳಿಗೆ ಆಗೋದಿಕ್ಕೆ ಸಾಧ್ಯ ಇಲ್ಲ ವೀಕ್ಷಕರೇ. ಯಾರ ಒಂದು ಜಾತಕದಲ್ಲಿ ಪಿತೃಗಳ ಆಶೀರ್ವಾದ ತುಂಬಾ ಚೆನ್ನಾಗಿರುತ್ತೋ ತುಂಬಾ ಜೀವನದಲ್ಲಿ ಏಳಿಗೆಯನ್ನ ಹೊಂದುತ್ತಾ ಹೋಗ್ತಾರೆ. ಅದೇ ರೀತಿ ಗುರುಗಳ ಆಶೀರ್ವಾದ ಅಂದ್ರೆ ಗುರುದೃಷ್ಟಿ ಅಂತ ಕರಿತೀವಲ್ಲ, ನೋಡಪ್ಪ ಸ್ವಲ್ಪ ಗುರುದೃಷ್ಟಿ ನನ್ ಮೇಲೆ ಬಿತ್ತು ಅಂದ್ರೆ ಮುಗೀತು, ನಾನು ತುಂಬಾ ಚೆನ್ನಾಗಿ ಏಳಿಗೆ ಆಗೋದೆ ಅಂತಾರಲ್ಲ. ಹಾಗಾಗಿ ಗುರುವಿನ ದೃಷ್ಟಿಯನ್ನ ನಾವು ಆ ರಾಶಿಗಳಿಗೆ ಕೊಟ್ಟಿರೋದು. ಹಾಗಾಗಿ ಯಾವಾಗಲೂ ಗುರುವಿನ ದೃಷ್ಟಿನ 3ನೇ ಮನೆ ಕೊಡ್ತಾರೆ, 7ನೇ ಮನೆ ಕೊಡ್ತಾರೆ, 5ನೇ ಮನೆ ಕೊಡ್ತಾರೆ, ಹಾಗೆ 9ನೇ ಮನೆಗೂ ಕೊಡ್ತಾರೆ. ಸೊ ಹಾಗಾಗಿ ಈ ಗುರುವಿನ ದೃಷ್ಟಿನ ಬಿದ್ದ ತಕ್ಷಣ ನಮ್ಗೆ ಏನಾಗುತ್ತೆ, ಲೈಫಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ವೀಕ್ಷಕರೇ. ಯಾಕೆಂದ್ರೆ ಶನಿಯ ದೃಷ್ಟಿಗೆ ಒಳಗಾಗಬಾರ್ದು ಅಂತ ಹೇಳ್ತಾರೆ. ಆದ್ರೆ ಶನಿ ಯಾವ ಮನೆಯಲ್ಲಿ, ಶನೇಶ್ವರ ಯಾವ ಮನೆಯಲ್ಲಿ ಇರ್ತಾನೋ ಆ ಮನೆನ ಉದ್ಧಾರ ಮಾಡ್ತಾನೆ, ನೋಡುವ ದೃಷ್ಟಿನ ಹಾಳು ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ಗುರು ಯಾವ ಮನೇಲಿ ಇರ್ತಾನೋ ಅದು ಹಾಳಾಗತ್ತೆ, ನೋಡುವ ದೃಷ್ಟಿ ತುಂಬಾ ಉದ್ಧಾರ ಆಗತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಗುರುವಿನ ನೋಡುವಂತಹ ದೃಷ್ಟಿಯ ಮನೆಗಳು ತುಂಬಾ ಏಳಿಗೆನ ತಂದ್ಕೊಡುತ್ತೆ. ಅದೇ ನಿಮ್ಮ ಜಾತಕದಲ್ಲಿ ಗುರು ಏನಾರ 2nd ಹೌಸ್ ನೋಡ್ತಾ ಇದ್ರೆ ಅಂದ್ರೆ 2ನೇ ಮನೆ ನೋಡ್ತಾ ಇದ್ರೆ ಅದು ಧನಸ್ಥಾನ ಅಂತ ಏನ್ ಕರಿತೀವೋ, ವಾಕ್ಸ್ಥಾನ ಏನಂತ ಕರಿತೀವೋ, ಸೂಪರ್ ಅಂತ ಹೇಳ್ತೀವಿ. ಅವರಲ್ಲಿ ಫೈನಾನ್ಷಿಯಲ್ ಸಮಸ್ಯೆ ಅನ್ನೋದೇ ಇರಲ್ಲ. ಅದು 2ನೇ ಮನೆಗೆ ಬಿತ್ತು ಅಂತ ಅಂದ್ರೆ, ಚತುರ್ಥಕ್ಕೆ ಏನಾರ ಬಿತ್ತು ಅಂತ ಅಂದ್ರೆ ಅವ್ರ ಮನೆನೇ ಒಂದು ಗುರು ಆಗ್ಬಿಡುತ್ತೆ. ಯಾಕಂದ್ರೆ ಗುರುವಿನ ಸಾನ್ನಿಧ್ಯ ಅತಿ ಹೆಚ್ಚು ಇರುತ್ತೆ ಅವರಲ್ಲಿ. ಯಾಕಂದ್ರೆ ಚತುರ್ಥದ ಗುರು ಅಲ್ವಾ, ತಾಯಿ ಒಳ್ಳೆ ಧಾರ್ಮಿಕತೆಯಲ್ಲಿ ಇರುವಂತವಳು, ಪೂಜೆ ಪುನಸ್ಕಾರ ಕಾರ್ಯಗಳಲ್ಲಿ ಇರುವಂತವಳು, ಒಳ್ಳೆ ಸಂಸ್ಕಾರವಂತಳಾದಂತಹ ತಾಯಿ ಇವರಿಗೆ ಸಿಗ್ತಾ ಹೋಗ್ತಾರೆ. ಅದೇನಾದ್ರು 4ನೇ ಮನೆ ಆಗಿದ್ರೆ ನಿಮ್ಮ ರಾಶಿಯಿಂದ, ಅದೇ ಪಂಚಮದಲ್ಲಿ ಏನಾದ್ರು ನಿಮಗೆ ಗುರುನೇ ಇದ್ರು ಅನ್ಕೊಳ್ಳಿ, ಅಥವಾ ಪಂಚಮದಲ್ಲಿ ಏನಾದ್ರು ನಿಮಗೆ ಗುರುವಿನ ಒಂದು ದೃಷ್ಟಿ ಇತ್ತು ಅಂತ ಅಂದ್ರೆ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಬಂದ ಅಂತ ಅಂದ್ರೆ, ಗುರುವಿನ ದೃಷ್ಟಿ ಬಿತ್ತು ಅಂತ ಅಂದ್ರೆ, ಇನ್ನೇನು ಪಾಪ ಕರ್ಮಗಳ ಪುಣ್ಯಗಳ ಲೆಕ್ಕಾಚಾರವನ್ನ ಕಳಿಯುವಂತಾನೆ ಒಂದು 5ನೇ ಮನೆ ಅಂತ ಏನ್ ಕೇಳ್ತೀವಿ. ಪೂರ್ವ ಪುಣ್ಯ ಸ್ಥಾನ ಅಂದ್ರೆ ಇಂದಿನ ಕಾಲದಲ್ಲಿ ನಾವ್ ಏನೆಲ್ಲ ಮಾಡ್ಕೊಂಡ್ ಬಂದ್ವಲ್ಲ ವೀಕ್ಷಕರೇ, ಅಲ್ಲಿ ಪಾಪ ಮಾಡಿದೀವೋ ಪುಣ್ಯ ಮಾಡಿದೀವೋ ಅನ್ನೋ ಲೆಕ್ಕಾಚಾರ ತೋರ್ಸೋನೆ 5ನೇ ಮನೆ ಆಗಿರೋದ್ರಿಂದ, ಆ 5ನೇ ಮನೆಯಲ್ಲಿ ಗುರುವಿನ ದೃಷ್ಟಿ ಬೀಳೋದ್ರಿಂದ ಏನಾಗುತ್ತೆ,
ಮೋಸ್ಟ್ ಪವರ್ಫುಲ್ ಲೈಫ್ನ ಕೊಡ್ತಾ ಹೋಗ್ತಾನೆ. ಅದೇ ರೀತಿ ಉತ್ತಮವಾದ ಗಂಡು ಮಕ್ಕಳ ಒಂದು ಜನನ ಆಗುತ್ತೆ. 5ನೇ ಮನೆಯಲ್ಲಿ ಗುರು ಇದ್ರೆ ಅವರು ಹೆಸರು, ಕೀರ್ತಿ, ಯಶಸ್ಸನ್ನು ತಂದು ಕೊಡುವಂತಹ ಒಂದು ನಿಮಗೆ ಮಕ್ಕಳಾಗಿರ್ತಾರೆ. ಹಾಗಾಗಿ ಪೂರ್ವ ಪುಣ್ಯ 5ನೇ ಮನೇಲಿ ಬಿತ್ತು ಅಂದ್ರೆ ಸೂಪರು. ಅದೇ ರೀತಿ ಅಷ್ಟಮದಲ್ಲಿ ಏನಾರ ಗುರು ವೀಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಖಂಡಿತ ನಿಮಗೆ ಆಯಸ್ಸಿಗೆ ಕಂಟಕ ಏನೇ ಬಂದಿರ್ಲಿ ಆ ಗುರುವಿನ ಒಂದು ದೃಷ್ಟಿಯಿಂದ ಪರಿಹಾರ ಆಯ್ತು ಅಂತ ತಿಳ್ಕೊಳ್ಳಿ. ಅದಕ್ಕೆ 8ನೇ ಮನೆಗೆ ಯಾವಾಗ್ಲೂ ಗುರು ದೃಷ್ಟಿ ಇರ್ಬೇಕು ಅಂತ ಅನ್ನೋದು. ಶನಿ ದೃಷ್ಟಿ ಇದ್ರೆ ಆಯಸ್ಸಿಗೆ ನಿಮಗೆ ಆಪತ್ತು ಬಂತು ಅಂತ ಹೇಳಿ. ಅದೇ ಶನೇಶ್ವರ ಏನಾರು 8ನೇ ಮನೆ ನೋಡ್ದ ಅಂತ ಅಂದ್ರೆ ನಿಮ್ಗೆಲ್ಲೋ ಒಂದ್ ಕಡೆ ಕಂಟಕ ಬಂತು, ನಿಮ್ಮ ಆಯಸ್ಸಿಗೆ ಅನಾರೋಗ್ಯಕ್ಕೆ ತುತ್ತಾಗೋದು, ಆಯಸ್ಸಿಗೆ ಕಂಟಕ ಬರೋದು ಆಗ್ಬಿಡುತ್ತೆ. ಅದೇ ಏನಾರ ಗುರುವಿನ ದೃಷ್ಟಿ ಇತ್ತು ಅದ್ರ ಮೇಲೆ ಅಂತ ಅಂದ್ರೆ ಇಲ್ಲೂ ಒಂದು ಕಡೆ ಆಗುವಂತಹ ಒಂದು ದುರ್ಘಟನೆಗಳಿಗೆ ಆ ಒಂದು ಪರಿಹಾರ ಕೊಟ್ಟು ಬಿಡ್ತಾನೆ ಗುರು. ಯಾಕೆಂತಂದ್ರೆ ಗುರು ದೃಷ್ಟಿ ಬಿದ್ದಿದ ತಕ್ಷಣ ಏನೋ ಒಂದು ಡ್ಯಾಮೇಜ್ ಆಗ್ತಿದ್ಯಪ್ಪ ನನ್ನ ಲೈಫ್ ಅಲ್ಲಿ, ಇಲ್ಲ ನನಗೆ ಎಲ್ಲೋ ಒಂದು ಪ್ರಾಬ್ಲಮ್ ಆಗ್ತಿದೆ, ನಂಗೆ ಏನೋ ಒಂದು, ಎಷ್ಟೋ ಜನ ನೋಡಿ ಐಸಿಗೆ ಹೊಟ್ಟೋಗಿರ್ತಾರೆ. ಇನ್ನೇನು ಕರೋನಾದಲ್ಲಿ ನೀವು ತುಂಬಾ ಜನ ನೋಡಿರ್ಬೋದು, ಐಸಿಗೆ ಹೋಗಿ ವಾಪಸ್ ಬಂದ್ರೆ ಯಮುನೆ ನೋಡ್ಕೊಂಡು ವಾಪಸ್ ಬಂದಂಗಿತ್ತು ಅಲ್ಲ ವೀಕ್ಷಕರೇ. ಆ ನೋವನ್ನ ತಿಂದವ್ರಿಗೆ ಗೊತ್ತಿರುತ್ತೆ ಐಸಿಗೆ ಹೋದವ್ರಿಗೆ. ಯಾಕೆಂದ್ರೆ ಮತ್ತೆ ಉಳ್ದು ಬರಲ್ಲ, ಮುಗೀತು ಅಂತ ಕೈ ಬಿಟ್ಟವ್ರಿಗೆಲ್ಲ ಯಾವಾಗ ಈ ಗುರುದೃಷ್ಟಿ ಬೀಳತ್ತೋ ಅವ್ರು ವಾಪಸ್ಸು ಮತ್ತೆ ತಮ್ಮ ಜೀವವನ್ನ ವಾಪಸ್ ಪಡೆದಿರೋವಂಥದ್ದು ಅಥವಾ ವಾಪಸ್ ಆಗಿ ಹುಷಾರಾಗಿ ಬಂದಿರುವಂಥದ್ದೆಲ್ಲ ಈ ಗುರುವಿನ ದೃಷ್ಟಿಯಿಂದ. ನೋಡಿದ್ರಲ್ಲ 8ನೇ ಮನೆ ಬಿದ್ರೆ ಎಷ್ಟೆಲ್ಲ ಒಳ್ಳೇದು ಅಂತ ಹೇಳಿ. ಅದೇ ರೀತಿ ಭಾಗ್ಯದ ಮನೆ, 9ನೇ ಮನೆ ಅಂತ ಏನ್ ಕರಿತೀವಿ, ಧರ್ಮದ ಮನೆ. ಅದು ಧರ್ಮದ ಹಾದಿಯಲ್ಲಿ ನಡೆಯೋರು ಹೇಳ್ಕೊಡೋರೆ ಗುರು ಆಗಿರೋದ್ರಿಂದ ಆ ಒಂದು ಧರ್ಮದ ದೃಷ್ಟಿ ಇತ್ತು ಅಂದ್ರೆ ನಿಮ್ಮ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ಯಥೇಚ್ಛವಾಗುತ್ತೆ. ಒಂದು ಧಾರ್ಮಿಕ ಕ್ಷೇತ್ರದ ಒಂದು ಪದಾಧಿಕಾರಿಗಳೇ ನೀವು ಆಗ್ಬೋದು. ಈಗ ನೋಡಿರ್ಬೋದು ನೀವು, ವೀರೇಂದ್ರ ಹೆಗ್ಡೆ ಇರ್ಬೋದು, ನಮ್ಮ ಶ್ರೀ ಶ್ರೀ ರವಿಶಂಕರ ಆಶ್ರಮ ಗುರುಜಿಲಿ ಅದೆಷ್ಟು ಜನ ಇದ್ದಾರೋ ಆ ತರ ಒಂದು ಕ್ಷೇತ್ರದ ಅಧಿಪತಿಗಳಾಗಿ ನೀವು ಇರ್ಬೋದು. ಎಷ್ಟೋ ಜನಗಳಿಗೆ ಅನ್ನ, ಬಟ್ಟೆ, ಆಹಾರಗಳನ್ನ ದಾನವಾಗಿ ನೀವು ಕೊಡ್ತಾ ಹೋಗ್ಬೋದು. ದಿನನಿತ್ಯ ನಿಮ್ಮ ಮನೆಗಳಲ್ಲಿ ಅನ್ನದಾಸೋಹ ನಡಿಬೋದು 9ನೇ ಮನೇಲಿ ಇದ್ದಾಗ. ಸೊ ಇದು ವೆರಿ ಸೂಪರ್ ಅಂತ ಹೇಳ್ತೀವಿ ಗುರುನ. ಅದೇ ರೀತಿ ಆ ಗುರುವಿನ ದೃಷ್ಟಿ 10ನೇ ಮನೆಗೆ ಇತ್ತ, ಉದ್ಯೋಗಕ್ಕೆ ಬಂತು, ನಿಮ್ಮ ವೃತ್ತಿಯಲ್ಲಿ ಸೂಪರ್ ಸಕ್ಸಸ್ ನ ಲೈಫ್ ನ ನೀವು ನೋಡ್ತಾ ಹೋಗ್ಬೋದು. 7ನೇ ಮನೆಗೆ ನಿಮ್ದು ಏನಾರ ದೃಷ್ಟಿ ಇತ್ತು ಅಂತ ಅಂದ್ರೆ ಒಳ್ಳೆ ಹೆಂಡತಿ ಸಿಗ್ತಾಳೆ, ಇಲ್ಲ ಒಳ್ಳೆ ಗಂಡ ಸಿಗ್ತಾರೆ. ಪತಿ ಪತ್ನಿಯರ ಸಂಗಾತಿ ತುಂಬಾ ಚೆನ್ನಾಗಿರುತ್ತೆ. ಗುರುದೃಷ್ಟಿ ಏನೇ ಕಿತ್ತೋದ್ರು ಕೂಡ ಲೈಫ್ ಅಲ್ಲಿ ಇನ್ನೇನ್ ಕಿತ್ತೋಯ್ತಪ್ಪ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಗುರುದೃಷ್ಟಿ ಬಿತ್ತ ನಿಮ್ಮ ಒಂದು ಸಪ್ತಮದಲ್ಲಿ, ನಿಮ್ಮ ಖಂಡಿತ ಗಂಡ ಹೆಂಡತಿ ಸಂಬಂಧ ತುಂಬಾ ಚೆನ್ನಾಗಾಗತ್ತೆ. ಆಗ ವ್ಯವಹಾರಿಕವಾಗಿ ನೋಡಕ್ ಹೋದ್ರೆ ಎಲ್ಲೋ ಒಂದು ಕಡೆ ಕಳ್ಕೊಂಡಿರುವಂತಹ ಒಂದು ಹಣವನ್ನ ವಾಪಸ್ ಪಡೆಯುವಂಥದ್ದು. ನೀವ್ ಯಾವ್ದೇ ವ್ಯವಹಾರದಲ್ಲಿ ಲಾಸ್ ಆಗಿರ್ತಲ್ಲ ಅವಾಗ ಗುರುದೃಷ್ಟಿ ಬಿತ್ತು ಅಂದಾಗ ಕಳೆದಿದ್ದನ್ನ ಮತ್ತೆ ವಾಪಸ್ ಪಡೆಯುವಂತಹ ಯೋಗ ನೀವು ಪಡ್ಕೊಂಡ್ ಬರ್ತೀರಿ. ಅದೇ ರೀತಿ ಗುರು 10ನೇ ಮನೆ ಇದ್ದಾಗ ಒಳ್ಳೆ ವ್ಯಾಪಾರ ವೃತ್ತಿ, ನೀವು ಮಾಡುವಂತಹ ಉದ್ಯೋಗದಲ್ಲಿ ಹೆಚ್ಚು ಅಧಿಕ ಲಾಭಾಂಶವನ್ನ ಪಡೆಯುವಂಥದ್ದು, ಪ್ರಮೋಷನ್ ಪಡೆಯುವಂಥದ್ದೆಲ್ಲ ಆಗತ್ತೆ. ಅದೇ 11ನೇ ಮನೆ ಲಾಭಾಂಶಕ್ಕೆ ಬಂತು ಗುರು ದೃಷ್ಟಿ ಇತ್ತು ಅಂತ ಅಂದ್ರೆ ಇನ್ನೇನ್ ಹೇಳ್ಬೇಕು, ಅಧಿಕವಾದ ಯಥೇಚ್ಛವಾದ ಲಾಭಗಳನ್ನ ನೋಡಿ. ಕೆಲವರು 10 ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ, 100 ರೂಪಾಯಿನ ಬಂಡವಾಳ ನೋಡ್ತಾರೆ ಅಂತ ಅಂದ್ರೆ ಈ ಗುರು 11ನೇ ಮನೆಯನ್ನ ನೋಡೋದ್ರಿಂದ ನಿಮ್ಗೆ ಇಷ್ಟು ಮಟ್ಟಿಗೆ ಲಾಭಾಂಶ ತಂದ್ಕೊಡೋದು. ಕೆಲವರು ನೋಡಿ ಬಂಡವಾಳ ಚಿಕ್ಕದು ಆದ್ರೆ ಪ್ರಾಫಿಟ್ ಬಿಗ್ ಅಂತ ಹೇಳ್ತೀವಿ. ಸೊ ಅದನ್ನ ಏನಾರ ಮಾಡುತ್ತೆ ಅಂತ ಅಂದ್ರೆ ಈ ಒಂದು ಗುರು 11ನೇ ಮನೆಯಲ್ಲಿ ಬೀಳೋದ್ರಿಂದ. ನೋಡಿ ಅಂಬಾನಿ ಕೂಡ 1 ರೂಪಾಯಿಯಿಂದ ಇವತ್ತು ದೇಶದಾದ್ಯಂತ ಇವತ್ತು ಎಲ್ಲಾ ಕಡೆನೂ ಕೂಡ ಅಂಬಾನಿ ರಿಚೆಸ್ಟ್ ಆಗ್ಬೇಕು ಅಂತ ಅಂದ್ರೆ ಅವ್ರು 1 ರೂಪಾಯಿಂದ ಶುರು ಮಾಡಿದಂತಹ ಬಿಸ್ನೆಸ್ ಇವತ್ತು ಎಷ್ಟು ಕೋಟಿಗಳಿಗೆ ಬದುಕ್ತಾ ಇದ್ದಾರೆ. ಅವ್ರು ನೋಡಿ ಪ್ಲಾನ್ ಟು ಪ್ಲಾನ್ ಮಾಡ್ತಾ ಹೋದ್ರು. ಫ್ರೀ ಆಗಿ DTH ಗಳನ್ನ ಕೊಡಕ್ ಶುರು ಮಾಡಿದ್ರು, ಫ್ರೀ ಆಗಿ ಮೊಬೈಲ್ ಕೊಡಕ್ ಶುರು ಮಾಡಿದ್ರು, 1 ರೂಪಾಯಿಗೆ ಕರೆನ್ಸಿನ ರೀಚಾರ್ಜ್ ಮಾಡ್ಕೊಳಕ್ ಮಾಡಿದ್ರು. ಈ ತರದೆಲ್ಲ ಯೂಸ್ ಮಾಡಿ ಅಧಿಕ ಮೊತ್ತದ ಹಣವನ್ನ ಸಂಪಾದನೆ, ಆಮೇಲೆ ಅದನ್ನ ಕನ್ವರ್ಟ್ ಮಾಡಿ ಬಿಸ್ನೆಸ್ ಮಾಡ್ಕೊಂಡ್ರು. ಅಂದ್ರೆ ಇಷ್ಟು ಹಾಕಿದ್ರೆ ಮಾತ್ರ ರೀಚಾರ್ಜ್ ಮಾಡ್ಕೊಂಡ್ರೆ ಮಾತ್ರ ಈ ಮಟ್ಟದಲ್ಲಿ ಅವ್ರಿಗೆ ವರ್ಕ್ ಆಗತ್ತೆ ಅಂತ ಹೇಳಿ ಇದೆಲ್ಲ ಒಂದು ಬಿಸ್ನೆಸ್ ಟೆಕ್ನಿಕ್. ಹಾಗಾಗಿ ಗುರು 11ನೇ ಮನೇಲಿ ಇದ್ರೆ ನಿಮ್ಮ ಅಧಿಕ ಅಂಶದ ಲಾಭಾಂಶವನ್ನ ನೋಡ್ತಾ ಹೋಗ್ಬೋದು. ಅದೇ ಗುರುವಿನ ದೃಷ್ಟಿ ಏನಾರ 12ನೇ ಮನೆಗೆ ಇತ್ತ ನೀವು ಖಂಡಿತ ಉಂಡಾಡಿ ಗುಂಡನೆ ಆಗೋದು. ಯಾಕೆಂದ್ರೆ ತಿಂದು ಉಂಡು ಮಲಗೋದು, ವ್ಯಯ ಅಂದ್ರೆ ನಿದ್ದೆ ಮಾಡೋದು, ಸೋಂಬೇರ್ತನ ಉಂಟು ಮಾಡೋದು, ಅಥವಾ ಯಾವ್ದಾರ ಒಂದು ಆರೋಗ್ಯದ ಒಂದು ವಿಚಾರ ಏರುಪೇರು ಆಗೋದು, ಆರ್ಟಿಗೆ ಸಂಬಂಧಪಟ್ಟಂತೆ ರವಿ ಕನೆಕ್ಟ್ ಏನಾರ ಇದ್ರೆ ಆರ್ಟಿಗೆ ಸಂಬಂಧಪಟ್ಟಂತ ತೊಂದರೆಗಳು ಬರೋದು, ದೇಹವನ್ನ ಶ್ರಮಿಸೋದಕ್ಕೆ ಕಷ್ಟ ಪಡ್ತೀರಾ. ಅಂದ್ರೆ ಎದ್ದು ಏನಾರ ಕೆಲಸ ಮಾಡೋದಕ್ಕೂ ತುಂಬಾ ಕಷ್ಟ ಪಟ್ಬಿಡ್ತಾರೆ. ಅದೇ ಏನಾರ 12ನೇ ಮನೇಲಿ ಗುರು ಇದ್ದು 12ನೇ ಮನೇಲಿ ಏನಾರ ಗುರುದೃಷ್ಟಿ ಬಿದ್ರೆ. ಹಾಗಾಗಿ ಇದೇನಾರ ಗುರುದೃಷ್ಟಿ ಏನಾರ ಬಿತ್ತು ಅಂತ ಅಂದ್ರೆ ಈಗೇನ್ ಹೇಳಿದ್ದೆ, ನೀವು ಕಷ್ಟ ಪಡೋದ್ರಲ್ಲ ಅದೆಲ್ಲ ಸ್ವಲ್ಪ ಪಾಸಿಟಿವ್ ಎನರ್ಜಿಯಾಗಿ ತಗೊಳ್ತಾ ಹೋಗ್ಬೋದು. ಮಾಡ್ತೀನಿ, ಮಾಡು ಇಲ್ಲವೇ ಮಡಿ ಅನ್ನೋಂತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಗುರು ತುಂಬಾ ಚೆನ್ನಾಗಿರ್ಬೇಕ್ರಿ. ಗುರು ನಮ್ಗೆ ಬರ್ತಾ ಇದ್ದಂತ ನಮ್ಮ ಒಂದು ಜಾತಕದ ರಾಶಿಯಲ್ಲಿ ಬರ್ತಾ ಇದ್ದಂಗೆನೆ ಒಂದು ಪಾಸಿಟಿವ್ ಎನರ್ಜಿ ಪಾಸ್ ಆಗತ್ತೆ. ಗುರುವಿನ ಒಂದು ಅಂಶ ನಮ್ಮ ಮೇಲೆ ಬೀಳ್ತಾ ಇದ್ದಂಗೆ ಯಾವಾಗ ನಮ್ಮಲ್ಲಿ ಸಕಾರಾತ್ಮಕ ಅಂಶಗಳು ಬರ್ತಾ ಹೋಗುತ್ತೋ ಹಾಗೆ ಮೋಸ್ಟ್ ರಿಸಲ್ಟ್ ನ ನಾವು ನೋಡ್ತಾ ಹೋಗ್ಬೋದು.
ಪ್ಲಸ್ ಆರ್ ಮೈನಸ್ ನಮ್ಮ ಜೀವನದಲ್ಲೇ ಇದೆ. ಯಾಕೆಂದ್ರೆ ನಮ್ಮ ಜೀವನಾಡಿಗಳಲ್ಲಿ ನಮ್ಗೆ ಯಾವ್ದನ್ನ ಆಕ್ಟಿವ್ ಮಾಡ್ಕೋಬೇಕು ಅನ್ನೋದನ್ನ ಮನುಷ್ಯನಿಗೆ ಎಲ್ಲವೂ ಗೊತ್ತಿರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಗುರು ಬಂದಿದ ತಕ್ಷಣ ಲೈಫ್ ಚೇಂಜಸ್ ಆಗುತ್ತೆ ಅನ್ನೋಕೆ ಈ ಗುರುಬಲದಿಂದ. ನೋಡಿ, ಯಾರ ಮನೆಗಾದ್ರೂ ಜ್ಯೋತಿಷ ಅಂತ ಕೇಳಕ್ ಬರ್ತಾರೆ ಅಂತ ಅಂದಾಗ ಅವ್ರು ಕೇಳೋದಷ್ಟು, ನನಗೆ ಗುರುಬಲ ಇದೆಯಾ, ನನಗೆ ಕೆಲಸ ಸಿಗತ್ತಾ, ನಂಗೆ ಮದ್ವೆ ಆಗತ್ತಾ. ನೋಡಿ, ಗುರು ಬಲವಿಲ್ಲದೆ ಯಾವ್ದೂ ಆಗಲ್ಲ ಅಂತ ಗೊತ್ತಿದೆ. ಯಾಕಂದ್ರೆ ಇಡೀ ಬ್ರಹ್ಮಾಂಡಕ್ಕೆ ಗುರು ಬೃಹಸ್ಪತಿ ಆದ್ರಿಂದ, ಯಾಕೆಂದ್ರೆ ಧರ್ಮದ ಕಾರ್ಯದಲ್ಲಿ ನಡುವನು, ಧರ್ಮದ ಅಧಿಪತಿಯಾಗಿ, ಧರ್ಮಾಧಿಕಾರಿಯಾಗಿ, ಧರ್ಮವನ್ನೇ ಪರಿಪಾಲನೆ ಮಾಡುವಂತವನು ನಮ್ಮ ಧರ್ಮರಾಯ. ಅದಕ್ಕೆ ಅವನನ್ನ ಗುರು ಅಷ್ಟು ಮಟ್ಟಿಗೆ ಪ್ರಾಮಾಣಿಕತೆ ಕೊಟ್ಟಿದ್ದು. ಯಾಕೆಂದ್ರೆ ನೀವು ನೋಡಿರ್ಬೋದು ಪಾಂಡವರಲ್ಲಿ ಧರ್ಮರಾಯನ್ಗೆ ಏನೆಲ್ಲ ಒಂದು ಬಿರುದಿದೆ ಅಂತ ಹೇಳಿ. ಯಾಕೆಂದ್ರೆ ಸತ್ಯಕ್ಕೆ ನಡೆಯುವಂತಹ ಒಂದು ಧರ್ಮರಾಯ ಅಂತ ಹೇಳ್ಬೋದು, ಮಾತಿನ ಪರಿಪಾಲಕ ಅಂತ ಹೇಳ್ಬೋದು. ಆ ಗುರುವಿನ ಅಂಶ ಇದ್ರೆ ಮಾತ್ರ ನಾವು ಜೀವನದಲ್ಲಿ ಏಳಿಗೆ ಆಗಕ್ ಸಾಧ್ಯ. ಅರ್ಜುನ ಮಧ್ಯಮ ಪಾಂಡವನಾಗಿ ಅಷ್ಟೊಂದು ಮಟ್ಟಿಗೆ ಪಾಂಡಿತ್ಯವನ್ನ ಪಡಿತಾನೆ ಬಿಲ್ಲು ಬಾಣದಲ್ಲಿ ಅಂತ ಅಂದ್ರೆ ಅವನಲ್ಲಿ ಏಕಾಗ್ರತೆ ಚೆನ್ನಾಗಿದ್ದು, ಗುರಿ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ದ್ರೋಣಾಚಾರ್ಯರು ಅವನಿಗೆ ಹೇಳ್ಕೊಟ್ಟುವಂತಹ ಒಂದು ವಿದ್ಯೆ ಅವನಿಗೆ ಗುರು ಇಲ್ದೆ ಯಾವುದೇ ಕಣಕ್ಕೂ ಆಗ್ತಿರ್ಲಿಲ್ಲ. ಸೊ ಏಕಲವ್ಯಂದು ನೋಡಿದಿರಿ, ಬರೀ ಇಂದಿನ ಆ ವಿದ್ಯೆನ ಹೇಳ್ಕೊಡ್ತಿರೋದನ್ನ ಇಂದಿನ ಒಂದು ಮರದಲ್ಲಿ ನಿಂತ್ಕೊಂಡು ಕಲ್ತಂತಹ ಏಕಲವ್ಯ ಅರ್ಜುನಗಿಂತ ವೆರಿ ಸ್ಟ್ರಾಂಗ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ವಿದ್ಯೆದಲ್ಲಿ ಪಾಂಡಿತ್ಯವನ್ನ ಹೊಂದಬೇಕಂದ್ರೆ, ಅಂದ್ರೆ ಆ ವಿದ್ಯೆದಲ್ಲಿ ನಮ್ಗೆ ಹೆಚ್ಚು ಪಾಂಡಿತ್ಯ ಬರ್ಬೇಕು ಅಂತ ಅಂದ್ರೆ ಒಳ್ಳೆ ಗುರು ಸಿಗ್ಬೇಕು ರೀ. ಯಾವಾಗ ನಮಗೆ ಒಳ್ಳೆ ಗುರು ಸಿಗ್ತಾರೋ, ಒಳ್ಳೆ ಮಾರ್ಗದರ್ಶಕರು ನಮ್ಗೆ ಸಿಗ್ತಾರೋ, ನಮ್ ಬೆನ್ನಿಂದ ಒಬ್ರು ಮಾರ್ಗದರ್ಶಕರು ಇರ್ಬೇಕು ಅಂತಾರೆ. ಯಾಕಂದ್ರೆ ಗುರು ಮತ್ತೆ ಗುರು ಇಲ್ಲದೆ ಜೀವನ ಸಕ್ಸಸ್ ಆಗೋಕ್ ಸಾಧ್ಯನೇ ಇಲ್ಲ ವೀಕ್ಷಕರೇ. ತುಲಾ ರಾಶಿಯವ್ರಿಗೆ ಏನಾದ್ರು ಒಳ್ಳೆ ಗುರು ಸಿಕ್ಬಿಟ್ರು ಅಂತಂದ್ರೆ ಅವ್ರ ಸಂಗಾತಿನೇ ಆಗಿರ್ಬೋದು, ಖಂಡಿತ ಒಳ್ಳೆ ಸಂಗಾತಿ ಆದ್ರೆ ನೋಡಿ, ಎಂ ಜಿ ಆರ್ ಧರ್ಮಪತ್ನಿ, ಶಿ ಇಸ್ ವೆರಿ ಗುಡ್. ಅಂದ್ರೆ ಅಂತ ಧರ್ಮಪತ್ನಿನ ಪಡೆಯಕ್ ಅವ್ರು ಸಾಧ್ಯನೇ ಇಲ್ಲ. ಅಷ್ಟು ಮಟ್ಟಿನ ಒಂದು ಒಳ್ಳೆ ಧರ್ಮಪತ್ನಿ, ಎಲ್ಲದರಲ್ಲೂ ಸಹಾಯ ಸಹಕಾರ ಮಾಡ್ತಾ ಹೋದ್ರು. ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಇರ್ಬೋದು, ರಾಜ್ಕುಮಾರ್ ಧರ್ಮಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೂಡ ಎಷ್ಟು ಮಟ್ಟಿಗೆ ಸಪೋರ್ಟಿವ್ ಮಾಡ್ತಾ ಹೋದ್ರು. ಯಾಕೆ ಅಂತಂದ್ರೆ ಅವ್ರು ಸಪೋರ್ಟಿವ್ ಮಾಡಕ್, ನೀವು ರವಿಚಂದ್ರನು ಕೇಳಿರ್ಬೋದು, ನನ್ನ ಧರ್ಮಪತ್ನಿಯಿಂದ ನಾನು ಇವತ್ತು ಇಷ್ಟೆಲ್ಲ ಅವ್ರ ಸಮಯದಿಂದ ನಾನು ಇಷ್ಟ ಸಂಯಮ ಎಷ್ಟಿತ್ತು ಅವಳಿಂದ ನಾನು ಇಷ್ಟು ಮೇಲ್ ಬಂದೆ ಅಂತ ಹೇಳಿ. ಸೊ ಹಂಗಾಗಿ ತುಲಾ ರಾಶಿಯವ್ರಿಗೆ ಸಾಧಾರಣ ಉತ್ತಮ ದಾಂಪತ್ಯ ಸಿಕ್ಕೇ ಸಿಗುತ್ತೆ. ದಂಪತಿಗಳಲ್ಲಿ ಇಬ್ರಲ್ಲಿ ಯಾರು ಗಂಡ ಅಥವಾ ಹೆಂಡತಿ ಆಗಿರ್ಬೋದು, ಪತಿ ಪತ್ನಿಯರ ಸಹಕಾರ ತುಂಬಾ ಚೆನ್ನಾಗಿರುತ್ತೆ. ಆಫ್ಟರ್ ಮ್ಯಾರೇಜ್ ಯಾವಾಗ್ಲೂ ತುಂಬಾ ಸಕ್ಸಸ್ ನ ನೋಡ್ತಾ ಹೋಗ್ತಾರೆ ತುಲಾ ರಾಶಿಯವರು. ಮದುವೆ ನಂತರನೇ ಹೇಳಿಗೆ ಎಲ್ಲೋ 1-2 ಕಾರಣಗಳು ನಿಮ್ಮನ್ನ ಡಿಸ್ಟರ್ಬೆನ್ಸ್ ಮಾಡ್ಬೋದು ಆಫ್ಟರ್ ಮ್ಯಾರೇಜ್. ಅದು ನೀವು ಯಾವ ರಾಶಿಯವ್ರನ್ನ ಮದ್ವೆ ಆಗ್ತೀರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಗುರುವಿನ ಒಂದು ಶಕ್ತಿ, ಗುರುವಿನ ಬಲ, ಗುರುವಿನ ವೀಕ್ಷಣೆ ತುಲಾ ರಾಶಿಯವರಿಗೆ ತುಂಬಾ ಚೆನ್ನಾಗಿರೋದ್ರಿಂದ ಈ ಒಂದು ಗುರು, ಯಾಕೆಂದ್ರೆ ತುಲಾ ರಾಶಿಗೆ 9ನೇ ಮನೇಲಿ ಇದ್ದಾನೆ ಗುರು, ಭಾಗ್ಯದ ಮನೆಯಲ್ಲಿ ಗುರು ಇರೋದ್ರಿಂದ ಒಳ್ಳೊಳ್ಳೆ ರಿಸಲ್ಟ್ ನ ಕೊಡ್ತಾ ಹೋಗ್ತಾನೆ. ನೆಕ್ಸ್ಟ್ 10th ಹೌಸ್ಗೆ ಹೋಗ್ತಾನೆ, ಗುರು ಬದಲಾವಣೆ ಆದ್ರೂ ಅಲ್ಲೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ನ ಕೊಡ್ತಾನೆ. 11ನೇ ಮನೆಗೆ ನೆಕ್ಸ್ಟ್ ಹೋಗ್ತಾನೆ ಗುರು, ಈಗ ಆಲ್ರೆಡಿ ಭಾಗ್ಯದಲ್ಲಿ ಇದ್ದಾನೆ 9ನೇ ಮನೇಲಿ ಇರೋ ಗುರು. ನಿಮ್ ಕೆಲಸ ಕಾರ್ಯಗಳನ್ನ ಎದ್ದೇಳಿ ಮಾಡಿ. ಯಾವುದೇ ಗ್ರಹಗತಿಗಳು ಬಂದಾಗ ನಿಮ್ಮ ಮೈಯಲ್ಲಿರುವ ಜಡತ್ವವನ್ನ ನಿವಾರಣೆ ಮಾಡ್ಕೊಂಡು ಕೆಲಸ ಮಾಡಕ್ಕೆ ಎದ್ದೇಳಿ. ಬಂದಿದೆ ಗುರುಬಲ ಬಂದಿದೆ ಬಿಡಪ್ಪ ನಾ ಮಲ್ಕೋಣ ಅಂದ್ರೆ ನೀವ್ ಹಂಗೆ ಮಲಗಿರ್ತೀರಾ. ಎದ್ದೇಳ್ಬೇಕು, ಎದ್ದಿ ಗುರಿಗತ್ತ ಕಡೆ, ನಿಮ್ ಗುರಿ ಯಾವ್ದಿದೆ ಅದ್ರ ಕಡೆ ಗಮನ ಹರಿಸಿ ಸಾಧನೆ ಮಾಡಿ. ಸಾಧನೆ ಮಾಡೋವರೆಗೂ ಬಿಡಬೇಡಿ. ಸಾಧಾರಣ ಯಾವುದೇ ಸಾಧನೆ ಮಾಡಕ್ ಕೊಟ್ಟಾಗ ಅಲ್ಲಿ ತುಂಬಾ ಅಡೆತಡೆಗಳಾಗ್ಬೋದು ಅಥವಾ ನಿಧಾನ ಆಗ್ಬೋದು, ಆದ್ರೆ ಆ ನಿಧಾನವೇ ಪ್ರಧಾನ ಅನ್ನೋದು ನೆನಪಿರ್ಲಿ. ಖಂಡಿತ ಯಶಸ್ಸಾಗತ್ತೆ ತುಲಾ ರಾಶಿಯವರಿಗೆ. ಎದ್ದೇಳಿ, ತುಂಬಾ ಚೆನ್ನಾಗಿದ್ದಾನೆ ಇವಾಗ. ಯಾಕಂದ್ರೆ ತುಲಾ ರಾಶಿಯಲ್ಲಿ 6ನೇ ಮನೆ ಶನಿ ಇದ್ದಾನೆ, 9ನೇ ಮನೇಲಿ ಗುರು ಇದ್ದಾನೆ, ಇನ್ನೇನು ಶುಕ್ರ ಕೂಡ ನಿಮಗೆ 10th ಹೌಸ್ಗೆ 11ನೇ ಮನೆಗೆ ಬರ್ತಾ ಇದ್ದಾನೆ. ಸೊ ಒಳ್ಳೆ ರಿಸಲ್ಟ್. ಗುರು ಕೂಡ ನೆಕ್ಸ್ಟ್ 10th ಹೌಸ್ಗೆ ಬರ್ತಾ ಇದ್ದಾರೆ. ಒಳ್ಳೊಳ್ಳೆ ರಿಸಲ್ಟ್ ತಗೊಳ್ಬಹುದು ಕಟ್ಟಿ ತುಲಾ ರಾಶಿಯವರು. ದಯವಿಟ್ಟು ಶ್ರಮ ವಹಿಸಿ ಕೆಲಸ ಮಾಡಿ. ಯಾವ ದಾರಿಯ ಕಡೆ ನಾನು ಹೋದ್ರೆ ಒಳ್ಳೇದು ಅಂತ ನಿಮ್ಮ ಮನಸ್ಸನ್ನ ಕೇಳ್ಕೊಳ್ಳಿ. ಕನ್ಫ್ಯೂಸಿಗೆ ಒಳಗಾಗ್ಬೇಡಿ. ಈ ವರ್ಷ ತುಲಾ ರಾಶಿಯವರು ಮೋಸ್ಟ್ ರಿಸಲ್ಟ್ ನ ನೋಡ್ತಾರೆ. ತುಲಾ ರಾಶಿಯವರು ಯಾರಾದ್ರೂ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಅಥವಾ ಹೀರೋಯಿನ್ಗಳಿರ್ಬೋದು, ಇವ್ರು ಯಾರೇ, ಅಥವಾ ಪ್ರೊಡ್ಯೂಸರ್ ಇರ್ಬೋದು, ಇವ್ರು ಯಾರೇ ಏನೇ ಕೆಲಸ ಮಾಡಿ ಸರಿ ಬಂಡವಾಳ ಹಾಕಿರ್ಲಿ, ಮೋಸ್ಟ್ ಬಂಡವಾಳ ಹೂಡಿಕೆ ಮಾಡಿ ಸಿಕ್ಕಾಬಟ್ಟ ಹಣವನ್ನ ತೆಗಿತಾರೆ ಅದ್ರಲ್ಲಿ ಅಂತ ಅಂದ್ರೆ ಈ ಒಂದು ತುಲಾ ರಾಶಿಯವರು ಆ ಮಟ್ಟಿಗೆ ಪ್ರಾಫಿಟ್ ಅನ್ನ ನೋಡ್ತಾ ಹೋಗ್ಬೋದು. ಪ್ರಾಫಿಟ್ ಗೈನ್ ಅಲ್ಲಿ ಇರುವಂತಹ ಒಂದು ರಾಶಿ ಅಂತ ಅಂದ್ರೆ ಅದು ತುಲಾ ರಾಶಿ. ಮಾಡ್ಬೇಕು, ದಾರಿ ಹುಡುಕಿ, ಯಾವ ದಾರಿಲಿ ಹೋದ್ರೆ ನಂಗೆ ಒಳ್ಳೇದಾಗತ್ತೆ, ಏನ್ ಮಾಡಿದ್ರೆ ನಾನು ಸಕ್ಸಸ್ ಆಗ್ತೀನಿ ಅನ್ನೋದನ್ನ ನೋಡಿ. ನೀವೇನು ಮಾಡ್ದೇನೆ ಹಿಂಗೆ ಇದೆ ಹಂಗೆ ಇದೆ ಅಂತ ರೋಟಿನಲ್ಲೇ ನೀವು ಜೀವನ ಮಾಡಿದ್ರೆ ನೀವು ಈ ರಾಶಿ ನಿಮ್ಗೆ 11ನೇ ಮನೆಗೂ ಅದೇ ರಿಸಲ್ಟೇ, 9ನೇ ಮನೆಗೆ ಬಂದ್ರು ಅದೇ ರಿಸಲ್ಟ್ ಆಗ್ಬಿಡುತ್ತೆ. ಹಾಗಾಗಿ ಶ್ರಮ ವಹಿಸಿ ಯಾವ ಕಡೆ ನಾವು ಮಾಡಿದ್ರೆ ನಾವು ಸಕ್ಸಸ್ನ ಆಗ್ತೀವಿ ಅನ್ನೋದನ್ನ
ಮಾಡ್ತಾ ಹೋಗಿ. ಯಾವುದೇ ಬಿಸ್ನೆಸ್ ಮಾಡಿದ್ರು ಕೂಡ ತುಲಾರಾಶಿಯವರು ತುಂಬಾ ಸಕ್ಸಸ್ ಆಗ್ತಾರೆ. ನಿಮ್ ದಶಾಭುಕ್ತಿನ ನೋಡ್ಕೊಳ್ಳಿ ವೀಕ್ಷಕರೇ. ನೋಡಿದ್ದು ಈಗ ನಿಮಗೆ ಗೋಚಾರದಲ್ಲಿ 9ನೇ ಮನೆ ಶುಕ್ರ ಇರ್ಬೋದು. ಅದೇ ಏನಾರ ದಶಾಭುಕ್ತಿಯಲ್ಲಿ ನಿಮಗೆ ಬ್ಯಾಡ್ ಗ್ರಹ ನಡೀತಿದ್ರೆ ಈ ಗೋಚಾರ ನಿಮಗೆ ಬರೀ 20% ವರ್ಕ್ ಮಾಡೋದ್ರಿಂದ ಗೋಚಾರವನ್ನ ಯಾವಾಗ್ಲೂ 20-25% ವರ್ಕ್ ಮಾಡುತ್ತೆ ಅನ್ಕೊಳ್ಳಿ. ಆದ್ರೆ ದಶಾಭುಕ್ತಿ ಏನಾರ ನಿಮಗೆ ಕೆಟ್ಟಿದೆ ಅಂದಾಗ ದಶಾಭುಕ್ತಿಗೆ ಹೋಗಿ ಪರಿಹಾರ ಮಾಡ್ಕೊಂಡ್ಬಿಟ್ರೆ ನೋಡಿ ನೀವು ಮೋಸ್ಟ್ ಸಕ್ಸಸ್ ಆಗ್ತೀರಿ. ತುಲಾ ರಾಶಿಯವರಿಗೆ ಈ ವರ್ಷ ಬಾಜ ಭಜಂತ್ರಿನೇ, ಸೂಪರ್ ಸಕ್ಸಸ್. ಯಾಕೆಂದ್ರೆ ವರಮಹಾಲಕ್ಷ್ಮಿ ಹಬ್ಬದಿಂದ ಹಿಡಿದು ನೆಕ್ಸ್ಟ್ ಗೌರಿ ಗಣೇಶ ಹಬ್ಬದಿಂದ ಹಿಡಿದು ದೀಪಾವಳಿ ಮುಗಿಯೋವರೆಗೂ ವಿಜಯದಶಮಿ. ಸೊ ವಿಜಯನ ಸಾಧಿಸುವಂತ ಒಂದು ರಾಶಿ ಆಗಿರೋದ್ರಿಂದ ಖಂಡಿತ ನಿಮ್ಮ ಒಂದು ಶುಭ ಫಲಗಳನ್ನ ತಗೊಂಡು ಆಚರಿಸ್ತಾ ಬನ್ನಿ, ಒಳ್ಳೇದಾಗತ್ತೆ. ನಿಮ್ಮ ಒಂದು ಗುರಿ ಗಮನಗಳತ್ತ ಗಮನ ಇಡ್ತಾ ಬನ್ನಿ. ತುಲಾ ರಾಶಿಗೆ ಈ ವರ್ಷ ಒಂದು ಸಕ್ಸಸ್ ಫಲಗಳನ್ನ ನೋಡುವಂಥದ್ದು ಯಥೇಚ್ಛವಾಗಿರೋದ್ರಿಂದ ಎಲ್ಲಾ ತುಲಾ ರಾಶಿಯರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಇದೊಂದು ಕಾರ್ಯಕ್ರಮನ ಮುಗಿಸ್ತೀನಿ. ನಮಸ್ಕಾರ.